ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅಂತ ನಾನು ಭಾವಿಸ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಗಳು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಹಿಂದಿನ ವಿಡಿಯೋದಲ್ಲಿ ಸಂಸ್ಕೃತ ಸ್ವರ ಸಂಧಿಗಳ ಬಗ್ಗೆ ಹೇಳಿದ್ದೀನಿ. ಅದರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಸಹ ಕೊಟ್ಟಿರ್ತೀನಿ. ನೀವು ಅದ್ರ ಪ್ರಯೋಜನ ಪಡ್ಕೊಳ್ಳಿ. ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ, ಸಂಸ್ಕೃತ ವ್ಯಂಜನ ಸಂಧಿಗಳು. ಸಂಸ್ಕೃತ ವ್ಯಂಜನ ಸಂಧಿಗಳು ಅಂದರೆ ಏನು? ಸಂಸ್ಕೃತ ವ್ಯಂಜನ ಸಂಧಿ ಅಂದರೆ ವ್ಯಂಜನಕ್ಕೆ ವ್ಯಂಜನದ ಸ್ವರ ಪರವಾದರೆ ವ್ಯಂಜನ ಸಂಧಿ ಆಗುತ್ತದೆ ಅಥವಾ ಸಂಧಿ ಅಂತ ಕರೆಯಲಾಗುತ್ತದೆ. ಇದು ಸಂಸ್ಕೃತ ವ್ಯಂಜನ ಸಂಧಿ. ಜಸ್ತ್ವ ಸಂಧಿ. ಜಸ್ತ್ವ ಸಂಧಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪೂರ್ವ ಶಬ್ದದ ಕೊನೆಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಪ್ರಾಯಶಃ ಅದೇ ವರ್ಗದ ಮೂರನೆಯ ವ್ಯಂಜನಾಕ್ಷರಗಳು ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ಜಸ್ತ್ವ ಸಂಧಿ ಎನ್ನುವರು. ಪ್ರಾಯಶಃ ಅಂದರೆ ಬಹುಶಃ ಅಂತೀವಲ್ಲ ಅದು ಎಂದು ಹೇಳಿರುವುದರಿಂದ ಕ ಕ, ಚ ಚ, ಠ ಠ, ಥ ಥ, ಪ ಫ, ಸ ಶ, ಉ ನ ನ ನ ಮ ಅಕ್ಷರಗಳು ಪರವಾದರೆ ಮೂರನೆಯ ಅಕ್ಷರಗಳು ಆದೇಶವಾಗಿ ಕೆಲವು ಕಡೆ ಬರುವುದಿಲ್ಲ. ಅಂದರೆ ಅಲ್ಲಿ ಜಸ್ತ್ವ ಸಂಧಿ ಆಗುವುದಿಲ್ಲ. ಉದಾಹರಣೆ ನಾವು ಗಮನಿಸೋಣ. ವಾಕ್ ಪ್ಲಸ್ ಈಶ, ವಾಗೀಶ. ನೋಡಿಲಿ, ಪೂರ್ವ ಪದದ ಕೊನೆಯ ವ್ಯಂಜನ ಖ ವ್ಯಂಜನ ಇದೆ. ಈಗ ಅದು ಸಂಧಿ ಕಾರ್ಯ ನಡೆದಾಗ ವಾಗೀಶ ಆಯಿತು, ಗಕಾರ ಬಂತು. ಅದೇ ರೀತಿ ಮುಂದಿನ ಇನ್ನೊಂದು ಪದ ವಾಕ್ ಪ್ಲಸ್ ದಾನ, ವಾಗ್ದಾನ. ಕ ಬದಲು ದ ಬಂತು. ದಿಕ್ ಪ್ಲಸ್ ಅಂತ, ದಿಗಂತ. ಕ ಬದಲು ಗ ಬಂತು. ದಿಕ್ ಪ್ಲಸ್ ದರ್ಶನ, ದಿಗ್ದರ್ಶನ. ಕ ವ್ಯಂಜನ ಬದಲು ಗ ವ್ಯಂಜನ ಬಂತು. ಕಕಾರಕ್ಕೆ ಗಕಾರವು ಆದೇಶವಾಗಿ ಬಂದದ್ದು ಬರುತ್ತೆ ಜಸ್ತ್ವ ಸಂಧಿಲಿ. ಮುಂದೆ ಅದೇ ರೀತಿ ಬಂದಾಗ ಹಚ್ ಪ್ಲಸ್ ಅಂತ ಈಕ್ವಲ್ಸ್ ಅಜಂತ. ನೋಡಿ, ಪೂರ್ವ ಪದದಲ್ಲಿ ಛ ವ್ಯಂಜನ ಇದೆ ಕೊನೆಯಲ್ಲಿ, ಇಲ್ಲಿ ಅಜಂತ ಜ ಆಕಾರ ಬಂತು. ಇಲ್ಲಿ ಅಚ್ ಪ್ಲಸ್ ಆದಿ, ಅಜಾದಿ. ನೋಡಿ, ಇಲ್ಲೂ ಸಹ ಪೂರ್ವ ಪದದ ಕೊನೆಯ ವ್ಯಂಜನ ಚ ಇದೆ, ಇಲ್ಲಿ ಝ ಬಂತು. ಸಂಧಿ ಕಾರ್ಯ ನಡೆದಾಗ ಸಂಧಿ ಪದ ಆದಾಗ. ಷಟ್ ಪ್ಲಸ್ ಆನನ, ಷಡಾನನ. ಟ ಬದಲು ಡ ಬಂತು. ಇಲ್ಲಿ ಷಟ್ ಪ್ಲಸ್ ಅಂಗ, ಷಡಂಗ. ನೋಡಿ, ಇಲ್ಲೂ ಸಹ ಟ ಬದಲು ಡ ಬಂದಿದೆ. ವಿರಾಟ್ ಪ್ಲಸ್ ರೂಪ, ವಿರಾಟ್ ರೂಪ. ನೋಡಿ, ಇಲ್ಲಿ ವಿರಾಟ್ ಪ್ಲಸ್ ರೂಪ, ವಿರಾಟ್ ರೂಪ. ಇಲ್ಲಿ ಸಹ ಠ ವ್ಯಂಜನದ ಬದಲು ಢ ಬಂದಿದೆ. ಅಂದರೆ ಚಕಾರಕ್ಕೆ ಜಕಾರವು ಆದೇಶವಾದದ್ದು, ಅದೇ ರೀತಿ ಇಲ್ಲಿ ಠಕಾರಕ್ಕೆ ಡಕಾರವು ಆದೇಶವಾಗಿ ಬಂದದ್ದು. ಅದೇ ರೀತಿ ಸತ್ ಪ್ಲಸ್ ಉದ್ದೇಶ, ಸದುದ್ದೇಶ. ತ ಬದಲು ದಕಾರ ಬಂದಿದೆ. ಈ ಪದದಲ್ಲಿ ಚಿತ್ ಪ್ಲಸ್ ಆನಂದ, ಚಿದಾನಂದ. ಇಲ್ಲಿ ಸಹ ತ ಬದಲು ವ್ಯಂಜನದ ಬದಲು ದಕಾರ ವ್ಯಂಜನ ಬಂದಿದೆ. ಸತ್ ಪ್ಲಸ್ ಭಾವ, ಸದ್ಭಾವ. ತಕಾರದ ಬದಲು ಬಕಾರ ಬಂದಿದೆ. ಅಂದರೆ ತಕಾರಕ್ಕೆ ದಕಾರವು ಆದೇಶವಾದದ್ದು ಅಂತ ಇಲ್ಲ ಅರ್ಥ. ಆ ರೀತಿ ಹಪ್ ಪ್ಲಸ್ ಜ, ಹಬ್ ಜ. ಇಲ್ಲಿ ಪ ಉತ್ತರ ಪದದಲ್ಲಿರುವಂಥದ್ದಲ್ಲ, ಪೂರ್ವ ಪದದಲ್ಲಿ ಹಪ್ ಅಂತ ಇದೆ, ಪಕಾರ ಇದೆ, ಇದ್ರ ಬದಲು ಬಕಾರ ಬಂದಿದೆ. ಇಲ್ಲಿ ಅಪ್ ಪ್ಲಸ್ ದಿ, ಹಬ್ ದಿ. ಇಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನ ಪ ಇದೆ, ಇಲ್ಲಿ ಬಾ ಬಂದಿದೆ. ಸುಬ್ ಪ್ಲಸ್ ಅಂತ, ಸುಬ ಅಂತ. ಇಲ್ಲೂ ಸಹ ಪ ವ್ಯಂಜನ ಬದಲು ಪ ಬಂದಿದೆ. ಅಂದರೆ ಪಕಾರಕ್ಕೆ ಬಕಾರವು ಆದೇಶವಾದದ್ದು ಅಂತ ಇಲ್ಲ ಅರ್ಥ. ಜಸ್ತ್ವ ಸಂಧಿ ಆಗದಿರೋದಕ್ಕೆ ಕೆಲವು ಉದಾಹರಣೆಗಳಿದ್ದಾವೆ, ಅವನ್ನ ನೋಡೋಣ. ಜಸ್ತ್ವ ಸಂಧಿ ಆಗದಿರೋದಕ್ಕೆ ಉದಾಹರಣೆಗಳು ವಾಕ್ ಪ್ಲಸ್ ಕಲಹ, ವಾಕ್ ಕಲಹ. ಇಲ್ಲ ಆಗಲ್ಲ. ನೋಡಿ, ಕಾ ಬದಲು ಕಾನೇ ಇದೆ. ದಿಕ್ ಪ್ಲಸ್ ಸೂಚಿ, ದಿಕ್ ಸೂಚಿ. ಇಲ್ಲೂ ಸಹ ಏನು ಚೇಂಜ್ ಆಗಿಲ್ಲ. ಷಟ್ ಪ್ಲಸ್ ಪದಿ, ಷಟ್ ಪದಿ. ನೋಡಿ, ಟಾ ಇದೆ ಪೂರ್ವ ಪದದ ಕೊನೆಯ ವ್ಯಂಜನ. ಇಲ್ಲೂ ಸಹ ಸಂಧಿ ಕಾರ್ಯ ನಡೆದಾಗ ಸಂಧಿ ಪದ ಆದಾಗ ಟಾನೇ ಇದೆ. ಅದೇ ರೀತಿ ಸತ್ ಪ್ಲಸ್ ಫಲ, ಸತ್ಫಲ. ಇಲ್ಲೂ ಸಹ ನೋಡಿ, ಪೂರ್ವ ಪದದ ಕೊನೆಯ ವ್ಯಂಜನ ಥ ಇದೆ, ಅದೇ ರೀತಿ ಇಲ್ಲೂ ತಾನೇ ಬಂದಿದೆ. ಸಂಧಿ ಕಾರ್ಯ ನಡೆದಾಗ ಇಲ್ಲೆಲ್ಲೂ ಸಹ ಬದಲಾವಣೆಗಳು, ಚೇಂಜಸ್ ಆಗಿಲ್ಲ. ವರ್ಗೀಯ ವ್ಯಂಜನದ ಮೂರನೇ ವರ್ಣವು ಎಲ್ಲೂ ಆದೇಶವಾಗಿಲ್ಲ. ಇಂಥ ಸಂದರ್ಭದಲ್ಲಿ ಜಸ್ತ್ವ ಸಂಧಿ ಆಗುವುದಿಲ್ಲ. ನೆಕ್ಸ್ಟ್ ಬಂದಾಗ ಶ್ಚುತ್ವ ಸಂಧಿ ಅಂತ. ಇದು ಸಂಸ್ಕೃತದ ವ್ಯಂಜನ ಸಂಧಿ. ಸಕಾರ, ತಕಾರ ವರ್ಗಾಕ್ಷರಗಳಿಗೆ ಶಾಕಾರ, ಚ ವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವು, ತವರ್ಗಕ್ಕೆ ಚವರ್ಗವು ಆದೇಶವಾಗಿ ಬರ್ತವೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ನಮ್ಮೆ
ಸಾಕಾರ ತ ವರ್ಗಾಕ್ಷರಗಳಿಗೆ ಶ ಕಾರ ಚ ನೋಡಿಲಿ ಚ ವರ್ಗಾಕ್ಷರಗಳು ಪರವಾದಾಗ ಸಕಾರ ನೋಡಿಲಿ ಸ ಕಾರಕ್ಕೆ ಶ ಅನ್ನೋದು ಸ ಬದಲು ಶ ಕಾರವು ತ ವರ್ಗಕ್ಕೆ ಚಕಾರ ತ ಬದಲು ಚ ವರ್ಗ ಆದೇಶವಾಗಿ ಬರುತ್ತವೆ. ಇನ್ನು ವಿವರವಾಗಿ ಈ ಚ್ಯುತ್ವ ಸಂಧಿ ನಿಯಮವನ್ನು ಹೇಳಬೇಕಂದ್ರೆ ಸಕಾರ ತ ವರ್ಗಗಳಿಗೆ ಶಕಾರ ಚ ವರ್ಗಗಳು ಸೇರಿದರೆ ಸಕಾರಕ್ಕೆ ಶಕಾರವು ತ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬರುತ್ತವೆ. ಇನ್ನೊಮ್ಮೆ ಇದು ಕನ್ಫ್ಯೂಸ್ ಆಗುತ್ತೆ. ಸಾಕಾರ ತ ವರ್ಗಗಳಿಗೆ ಶಾಕಾರ ಅಥವಾ ಚ ವರ್ಗಗಳು ಸೇರಿದರೆ ಸಕಾರಕ್ಕೆ ಸ ಅಕ್ಷರಕ್ಕೆ ವ್ಯಂಜನಾಕ್ಷರಕ್ಕೆ ಶಕಾರ ವ್ಯಂಜನಾಕ್ಷರ ಬರುತ್ತೆ. ತ ವ್ಯಂಜನಾಕ್ಷರ ವರ್ಗಕ್ಕೆ ಚ ವರ್ಗಾಕ್ಷರ ವ್ಯಂಜನಾಕ್ಷರ ಬರ್ತದೆ, ಆದೇಶವಾಗಿ ಬರ್ತವೆ. ತ ವರ್ಗದ ಐದು ಅಕ್ಷರಗಳಿಗೂ ಸಹ ಚ ವರ್ಗದ 5 ಅಕ್ಷರಗಳು ಕ್ರಮವಾಗಿ ಬರುತ್ತವೆ. ಚ ವರ್ಗಕ್ಕೆ ಚು ಎಂದು ಹೆಸರು. ಶು ಪ್ಲಸ್ ಚು ಶು ಅಂತ ಆಗುತ್ತೆ ನೋಡಿ. ಉದಾಹರಣೆ ನೋಡೋಣ. ಪಯಸ್ ಪ್ಲಸ್ ಚಯನ ಪಯಶ್ಚಯನ ನೋಡಿ. ಇಲ್ಲಿ ಸಕಾರಕ್ಕೆ ಸಕಾರ ಪರವಾಗಿ ಸಕಾರಕ್ಕೆ ಶಕಾರ ಬರುತ್ತೆ ನೋಡಿ. ಪಯಸ್ ಅನ್ನೋದು ಪೂರ್ವಪದದ ಕೊನೆಯ ಸ್ವರ ಸ ಇದೆ. ನಾವು ಸಂಧಿ ಕಾರ್ಯ ಮಾಡಿ ಸಂಧಿ ಪದವಾದಾಗ ಶ ಬರುತ್ತೆ ನೋಡಿ. ಪಯಶ್ಚಯನ ಎಸ್ ಎಸ್ ನೋಡಿ. ಪಯಶ್ ಪ್ಲಸ್ ಶಯನ ಪಯಶ್ಚಯನ ನೋಡಿ. ಇಲ್ಲಿ ನಮ್ಮೆ ಸ ಪೂರ್ವಪದದ ಕೊನೆಯ ವ್ಯಂಜನ ಸ ಇದೆ. ಇಲ್ಲಿ ಸಂಧಿ ಪದ ಆದಾಗ ಶ ಇದೆ, ಪಯಶ್ಚಯನ ಆಯಿತು. ಎಸ್ ಎಸ್ ಪ್ಲಸ್ ಶರೀರ ಯಶಸ್ ಶರೀರ ನೋಡಿ. ಉದಾಹರಣೆಗೆ ನೋಡಿ, ಇಲ್ಲಿ ಎಸ್ ಎಸ್ ಪ್ಲಸ್ ಶರೀರ ಯಶಸ್ ಶರೀರ. ಇಲ್ಲಿ ಸಕಾರಕ್ಕೆ ಸಕಾರ ಪರವಾಗಿ ಸಕಾರಕ್ಕೆ ಶಕಾರ ಆದೇಶವಾಗಿ ಬರ್ತದೆ. ಇನ್ನೊಂದು ಉದಾಹರಣೆ ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲ. ಇಲ್ಲಿ ಸಕಾರಕ್ಕೆ ಚಕಾರ ಇಲ್ಲಿ ಬಂದಿದೆ ನೋಡಿ. ಇಲ್ಲಿ ಸಕಾರಕ್ಕೆ ಶಕಾರ, ಇಲ್ಲಿ ಸಕಾರಕ್ಕೆ ಚಕಾರ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲ. ಮನಸ್ಸು ಅನ್ನೋದ್ರಲ್ಲಿ ಈ ಪದದ ಪೂರ್ವಪದ, ಇದರಲ್ಲಿ ಕೊನೆಯ ವ್ಯಂಜನ ಸ ಇದೆ. ಸಂಧಿ ಕಾರ್ಯ ನಡೆದು ಸಂಧಿ ಪದ ಆಡಿದಾಗ ಚ ಬಂತು. ಅದೇ ರೀತಿ ಮನಸ್ ಪ್ಲಸ್ ಚಾಪಲ್ಯ ಮನಶ್ಚಾಪಲ್ಯ. ಇಲ್ಲಿ ಸ ಬದಲು ಚ ವ್ಯಂಜನಾಕ್ಷರ ಬಂದಿದೆ. ಅಂದರೆ ಇದರ ಸೂತ್ರ ಸಕಾರಕ್ಕೆ ಚಕಾರ ಪರವಾಗಿ ಸಕಾರಕ್ಕೆ ಶಕಾರ ಆದೇಶವಾಗಿ. ಉದಾಹರಣೆಗಳು ನೋಡೋದಾದರೆ ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ. ಇಲ್ಲಿ ಪೂರ್ವಪದ ಶರತ್ ಇದೆ, ಇದರಲ್ಲಿ ಪೂರ್ವಪದದ ಕೊನೆಯ ವ್ಯಂಜನಾಕ್ಷರ ತಾವಿದೆ, ಇಲ್ಲಿ ಚಕಾರ ಬಂತು. ಅದೇ ರೀತಿ ಸತ್ ಪ್ಲಸ್ ಚಿತ್ಯ ಸಚ್ಚಿತ್ತ ತಾ ಬದಲು ಚಕಾರ. ಅಂದರೆ ತಕಾರಕ್ಕೆ ಚಕಾರ ಪರವಾಗಿ ಚಕಾರ ಆದೇಶವಾಗಿ ಬರುತ್ತೆ. ಹಾಗೆ ಇನ್ನೊಂದು ಪದ ನಾವು ನೋಡಬೇಕಾದ್ರೆ ಸತ್ ಪ್ಲಸ್ ಜನ ಸಜ್ಜನ ತಾ ಬದಲು ಜ ಬಂತು ಸಜ್ಜನ. ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ. ಇಲ್ಲಿ ತಾ ಬದಲು ಜ ಬಂತು. ಇದರಂತೆ ಚಲಚಿತ್ರ ಚಲನ್ ಪ್ಲಸ್ ಚಿತ್ರ ಚಲನಚಿತ್ರ. ಮನಶ್ಶಾಂತಿ ಮನಸ್ ಪ್ಲಸ್ ಶಾಂತಿ ಮನಶ್ಶಾಂತಿ. ಇಲ್ಲಿ ಬೃಹತ್ ಪ್ಲಸ್ ಜ್ಯೋತಿ ಬೃಹತ್ ಜ್ಯೋತಿ. ಈಗ ಬಿಡಿಸ್ಕೋಬೇಕಾಗ್ತದೆ, ನಾವು ಸಂಧಿ ಪದ ಮಾಡಬೇಕಾಗ್ತದೆ. ಸಕಾರಕ್ಕೆ ಜಕಾರ ಪರವಾಗಿ ಜಕಾರವೇ ಆದೇಶವಾಗಿ ಬರ್ತದೆ ಇಲ್ಲಿ ನೋಡಿ. ನೆಕ್ಸ್ಟ್ 7ನೇದು ಬಂದಾಗ ಚ್ಯುತ್ವ ಸಂಧಿ ಅಂತ. ಸಾಕಾರ ತ ವರ್ಗಗಳಿಗೆ ಶಕಾರ ಠ ವರ್ಗಗಳು ಸೇರಿದರೆ ಸಾಕಾರಕ್ಕೆ ಶಕಾರವು ತ ವರ್ಗಕ್ಕೆ ಠ ವರ್ಗವು ಆದೇಶವಾಗಿ ಬರುತ್ತದೆ. ಅಂದರೆ ಠ ಠ ಢ ಢ ಣ ಈ ವರ್ಗಕ್ಕೆ ಠು ಎಂದು ಹೆಸರು ನೋಡಿ. ಠ ಠ ಢ ಢ ಣ ಈ ವರ್ಗಕ್ಕೆ ಟು ಎಂದು ಹೆಸರು. ಇದನ್ನೇ ಶು ಪ್ಲಸ್ ಟು ಸ್ಟು ಎಂದು ಹೇಳಬಹುದು. ಅದರಿಂದ ಚ್ಯುತ್ವ ಸಂಧಿ ಉಚ್ಚಾರಣೆ ಮಾಡೋದು ಬಹಳ ಕಷ್ಟವಾಗುತ್ತೆ. ಡಿಯರ್ ಸ್ಟೂಡೆಂಟ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನಿಜ ಸ್ಮಾರ್ಟ್ 90ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಉದಾಹರಣೆ ತಪಸ್ ಪ್ಲಸ್ ಷಡ್ ಭಾಗ. ತಪಸ್ ಷಡ್ ಭಾಗ ನೋಡಿ. ತಪಸ್ ಪ್ಲಸ್ ಷಡ್ ಭಾಗ. ಇಲ್ಲಿ ಪೂರ್ವಪದ ತಪಸ್ಸಿದೆ. ತಪಸ್ಸಿನಲ್ಲಿ ಪೂರ್ವಪದದ ಕೊನೆಯ ವ್ಯಂಜನ ಸು ವ್ಯಂಜನ ಇದೆ. ಈ ಸಂಧಿ ಕಾರ್ಯ ನಡೆದ ತಪಸ್ ಷಡ್ ಭಾಗ. ಇಲ್ಲಿ ಶಾನೆ ಒತ್ತಕ್ಷರ ಬಂದಿದೆ ನೋಡಿ, ನೋಡ್ತಾ ಇದ್ದೀರಲ್ಲ. ಹಾಗೆಯೇ ಧನುಷ್ ಪ್ಲಸ್ ಟಾಂಕಾರ ಧನುಷ್ ಟಾಂಕಾರ ನೋಡಿ. ಸಾ ಬದಲು ಶಾ ಟಾ ಬಂದಿದೆ. ಸಾರಿ. ಉತ್ ಪ್ಲಸ್ ದಯನ ಉಡ್ಡಯನ. ಇಲ್ಲಿ ತಾ ಬದಲು ಡಾ ಬಂದಿದೆ. ಬೃಹತ್ ಪ್ಲಸ್ ಟೀಕೆ ಬೃಹತ್ ಟೀಕೆ. ಇಲ್ಲಿ ತಾ ಬದಲು ಟಾ ಬಂದಿದೆ. ಇದು ಷುಟ್ವ ಸಂಧಿ ಅಂತ. ಷುಟ್ವ ಸಂಧಿ ಅಂತ ಉಚ್ಚಾರಣೆ ಮಾಡೋದು ಕಷ್ಟ ಆಗುತ್ತೆ ನೋಡಿ, ಆಗುತ್ತದೆ. ಮುಂದೆ 8ನೇದು
ಅನುನಾಸಿಕ ಸಂಧಿ. ಇದು ಸುಲಭ ಈಸಿಯಾಗಿರ್ತದೆ. ಅನುನಾಸಿಕ ಸಂಧಿ ವರ್ಗ ಪ್ರಥಮ ವರ್ಣಗಳಿಗೆ ಯಾವ ಅನುನಾಸಿಕಾಕ್ಷರ ಪರವಾದರೂ ಅವುಗಳಿಗೆ ಅಂದರೆ ಕಾಚಾಟಾಪಗಳಿಗೆ ಕ್ರಮವಾಗಿ ನ್ಯ ನ ನಾಮ ವ್ಯಂಜನಗಳು ಆದೇಶ ಬರುತ್ತವೆ. ಅಂದರೆ ಅನುನಾಸಿಕ ಅಕ್ಷರಗಳು ಅಂದರೆ ಮೂಗಿನಿಂದ ಉಚ್ಚರಿಸುವಂಥ 5 ಅಕ್ಷರಗಳು ಕನ್ನಡದಲ್ಲಿದ್ದಾವೆ. ಅವೇ ಅನುನಾಸಿಕಗಳು. ಅದರಿಂದ ಅನುನಾಸಿಕ ಸಂಧಿನೇ ಆಗ್ತದೆ. ಇಲ್ಲಿ ವರ್ಗ ಪ್ರಥಮ ವರ್ಣಗಳಿಗೆ ಯಾವ ಅನುನಾಸಿಕ ಅಕ್ಷರ ಪರವಾದರೂ ಅವುಗಳಿಗೆ ಅಂದರೆ ಕಾಚಾಟ ತಾಪಗಳಿಗೆ ಕ್ರಮವಾಗಿ ನ್ಯ ನ ನಾಮ ವ್ಯಂಜನಗಳು ಆದೇಶ ಬರುತ್ತವೆ. ಅಥವಾ ಪದಾಂತದಲ್ಲಿರುವ ವರ್ಗೀಯ ವ್ಯಂಜನಕ್ಕೆ ಅನುನಾಸಿಕ ಪರವಾದರೆ ಆ ವರ್ಗಕ್ಕೆ ಅನುನಾಸಿಕ ಬರುತ್ತದೆ. ಉದಾಹರಣೆಗೆ ವಾಕ್ ಪ್ಲಸ್ ಮಯ ವಾಂಗ್ಮಯ. ನೋಡಿ ಇಲ್ಲಿ ವಾಕ್ ಪ್ಲಸ್ ಮಯ ವಾಂಗ್ಮಯ ಅಂದಾಗ ವಾಕ್ ಅನ್ನೋದು ಪೂರ್ವ ಪದದಲ್ಲಿ ಖ ವ್ಯಂಜನ ಇದೆ. ಅದೇ ವರ್ಗದ ಅನುನಾಸಿಕ ಅಕ್ಷರ ನ್ಯ ಇದೆ. ಅದು ಬಂದಿದೆ ನೋಡಿ ವಾಂಗ್ಮಯ ಇಲ್ಲಿದೆ ನೋಡಿ. ಅದೇ ರೀತಿ ದಿಕ್ ಪ್ಲಸ್ ನಾಗ ನಿನ್ಯಾಗ ಇಲ್ಲಿ ಕಾ ಬದಲು ನ್ಯಾ ಬಂದಿದೆ. ಶೆಟ್ ಪ್ಲಸ್ ಮಾಸ ಸೆಣ್ಮಾಸ ಟಾ ಬದಲು ನಾ ಬಂದಿದೆ. ಚಿತ್ ಪ್ಲಸ್ ಮಯ ಚಿನ್ಮಯ ತಾ ಬದಲು ನಾ ಬಂದಿದೆ ಅನುನಾಸಿಕ ಅಕ್ಷರ. ಶೆಟ್ ಪ್ಲಸ್ ಮುಖ ಷಣ್ಮುಖ ಟಾ ನಾ ಅನುನಾಸಿಕ ಅಕ್ಷರ ಬಂದಿದೆ. ಅಸತ್ ಪ್ಲಸ್ ಮುಖ ಅಸನ್ಮುಖ ನೋಡಿ ಇಲ್ಲಿ ತಾ ಬದಲು ನಾ ಬಂದಿದೆ ಅಲ್ವಾ. ಅದೇ ರೀತಿ ಇನ್ನೊಂದು ಪದ ಚಿತ್ ಪ್ಲಸ್ ಮುಲ ಚಿನ್ಮೂಲ ತಾ ಬದಲು ನಾ ಬಂದಿದೆ. ಭಗವತ್ ಪ್ಲಸ್ ನಾಮ ಭಗವನ್ ನಾಮ ತಾ ಬದಲು ನಾ ಬಂದಿದೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು.